is up from so welcome back to my new vlog guys. ಇವತ್ತು ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನನಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗಬೇಕು. ಇವತ್ತು ಗುರುವಾರ, ನಿನ್ನೆ ರಜಾ ಇತ್ತು ಮತ್ತು ಮೊನ್ನೆ ಕೂಡ ಹಾಫ್ ಡೇ ಇತ್ತು ಬೋರ್ಡ್ ಎಕ್ಸಾಮಿಂದ. ಇವತ್ತು ಫುಲ್ ಡೇ ಇದೆ. ಟೈಮ್ ಒಂದು 8:35 ಆಗಿದೆ. ನಾನು ಇನ್ನೂ ಪೂರ ಫ್ರೆಶ್ ಅಪ್ ಆಗಿ ರೆಡಿಯಾಗಿಲ್ಲ. ರೆಡಿಯಾಗಿ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾಷ್ಟ ಚಪಾತಿ ಮಾಡ್ತಿದ್ದಾರೆ. ನನ್ನ ತಂಗಿ ಸ್ಕೂಲ್ಗೆ ಹೋಗೋಲ್ಲ, ಜ್ವರ ಬಂದು ಮನ್ಗಿದ್ದಾಳೆ. ಬನ್ನಿ ಫ್ರೆಶ್ ಅಪ್ ಆಗೋದು ಬೇಗನೆ. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆನ್ನೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಮಾಡಿದ್ರಲ್ಲ, ಅದರಲ್ಲಿ ಉಪ್ಪಿಟ್ಟು ಒಂದು ಸ್ವಲ್ಪ ಇತ್ತು, ಅದಕ್ಕೆ ಅದೇ ತಿಂತಾಯಿದ್ದೀನಿ. ಯಾಕಂದರೆ ಚಪಾತಿ ಒಂದು ಸ್ವಲ್ಪ ಮಾಡೋದು ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಹಾಂ ಹೋಗಿ ಇದು ಮನೆ ನಂಗೆ ಮರ್ತೇ ಹೋಯ್ತು ಕಣೆ ಏನು ಮಾತಾಡಬೇಕು ಅಂತ. ತಿನ್ಕೊಂಡೆ ಸ್ಕೂಲ್ಗೆ ಹೋಗಿದ್ದು ಬಂದು ಮುಂದಿಲ್ಲ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ನಗರಕ್ಕೆ ಹೋಗಿದ್ದು ಬಂದು ಪುನಃ ಈಗ ಅಂಗಡಿ ಇದ್ದೀನಿ. ಯಾಕಂದರೆ ಇವಾಗ ಟೈಮ್ ಬಂದು 8:30 ಆಗಿದೆ. ಏನಕ್ಕಂದರೆ ನಮ್ಮ ನಿನ್ನೆ ಒಂದು ಕೋಡಿಮಳೆಯಲ್ಲಿ ಹಬ್ಬ ಇತ್ತು. ಕೋಡಿಮಳೆಯಿಂದ ವೀಡಿಯೋಸ್ಗಳು ನೋಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಹಬ್ಬ ಇದೆ, ಅದಕ್ಕೇ ನಿನ್ನೆ ಹೋಗ್ಬೇಕಾಗಿತ್ತು. ಬಟ್ ನಿನ್ನೆ ಹಬ್ಬ ಇತ್ತಲ್ಲ, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೋಗಿದ್ದಾರೆ. ನೆನ್ನೆ ನಾನ್ ವೆಜ್, ಇವತ್ತು ವೆಜ್ಜು, ಅದಕ್ಕೋಸ್ಕರ ಇವತ್ತು ಹೋಗಿದ್ದಾರೆ. ನೆನ್ನೆ ಶಿವರಾತ್ರಿ ಇದ್ದಿದ್ದ ಕಾರಣ ನಾನ್ ವೆಜ್ ತಿನ್ನಲ್ಲ, ಯಾಕಂದರೆ ಹಬ್ಬ ಅಲ್ವಾ ನೆನ್ನೆ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಮಧ್ಯದಲ್ಲಿ ಅಂಗಡಿಗೆ ಬರ್ತಾರೆ, ಒಂದು ಸ್ವಲ್ಪ ಇಗ್ನೋರ್ ಮಾಡಿ. ಯಾಕಂದರೆ ವ್ಯಾಪಾರ ಟೈಮ್ ಈಗ 9:30, 8 ಗಂಟೆ, 7 ಗಂಟೆ ಆವಾಗ. ಹಂಗೇನೆ ಗೈಸ್, ಅಂಗಡಿಲಿದ್ದೀನಿ ನಾನು. ನಮ್ಮ ಅಪ್ಪ ಅಮ್ಮ ಮಾತ್ರ ಹೋಗಿದ್ದಾರೆ ಊಟ ಮಾಡೋಕ್ಕೆ. ನಾನು ಹೋಗಿಲ್ಲ. ನಾನು ಅಂಗಡಿ ನೋಡ್ಕೋಬೇಕು ಒಬ್ಬರು ಯಾರು. ಅದಕ್ಕೆ ಈಗ ಒಂದು ಹೋಮ್ವರ್ಕ್ ಬರೀತಿದೆ. ಆಮೇಲೆ ವ್ಲಾಗ್ ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೆನ್ನೆದು ಶಿವರಾತ್ರಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ನೋಡಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲೂ 9K ಆಗಸ್ತಿದೆ. 9K ಆಗಿದೆ ಅನ್ಕೋತೀನಿ. ನೆಟ್ಟಿಲ್ಲ ಈ ಫೋನಲ್ಲಿ. ಈಗ 9:30 ಆಗಿದೆ ಟೈಮು, ನೆಟ್ಟಿಲ್ಲ, ಅದಕ್ಕೆ ನೋಡೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ 8.9 8,996 ಇತ್ತು. ಈಗ 4 ಜನ ಫಾಲೋವರ್ಸ್ ಆಗಿರ್ಬೋದು ಅನ್ಕೋತೀನಿ. ನೋಡೋಣ. ನಾಳೆ ಈ ವಾರದಲ್ಲಿ ಒಂದು 10K ಆಗ್ಬಿಟ್ರೆ ಒಂದು ಅರ್ಧ kg ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ. ಬನ್ನಿ. ಯಾಕಂದರೆ 5,000 ಫಾಲೋವರ್ಸ್ಗೆ ನಾವು ಸೆಲೆಬ್ರೇಟ್ ಮಾಡಲಿಲ್ಲ, ಅದಕ್ಕೇ 10,000 ಮಾಡೋಣ ಅಂತ. ಇಷ್ಟೊತ್ತಿಗೆ ಒಂದು ಮೂರು ಸತಿ ಇಲ್ಲ 4 ಸತಿ ಪೇಮೆಂಟ್ ಬರಬೇಕಾಗಿತ್ತು. ಆದರೆ ನಾವು ಮಾಡಿದ ಲೇಜಿ ತಂದಿಂದ ಬರಲಿಲ್ಲ. ಯಾರೂ ಸಿಗ್ತಿಲ್ಲ ಚಾಮರಾಜನಗರದಲ್ಲಿ, ಯಾರು ಮಾಡೋರು ಅಂದರೆ ಮಾನಿಟೈಸೇಷನ್ ಆನ್ ಮಾಡೋದು. ನಮ್ಮಮ್ಮಂಗೆ ಗೊತ್ತಿತ್ತು. ಬಟ್ ಈಗ 2 ಅಕೌಂಟ್ ಇದೆ. ಅದರಲ್ಲಿ ಒಂದು ಅಕೌಂಟು ಒಂದು ನಮ್ಮ ಅಮ್ಮಂದು ಅಕೌಂಟು ಇದು ಮಾಸ್ ಚಾನಲ್ ಅಂತಿದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಿದೆ. ಅದೇನೇನೋ ಮಾಡಿಬಿಟ್ಟವ್ರೆ, ಗೊತ್ತಾಯಿಲ್ಲ. ಬೇಗನೆ ಮಾಡಬೇಕಂತ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಇದೆ, ಮಾಸ್ ಚಾನಲ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ ಗೈಸ್, ಫೈನಲಿ 9K ಫಾಲೋವರ್ಸ್ ಆಗಿದೆ ಫೇಸ್ಬುಕ್ಕಲ್ಲಿ. ಅಕಸ್ಮಾತ್ ಫೇಸ್ಬುಕ್ಕಿಂದ ಯೂಟ್ಯೂಬ್ ಬಂದು ಯಾರು ನೋಡ್ತಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಮ್ಮನ್ನ ಫಾಲೋ ಮಾಡಿದ್ರಿ. ಬರೀ 3 ತಿಂಗಳಲ್ಲಿ ಎಷ್ಟು 4,000 to 5,000 ಫಾಲೋವರ್ಸ್ ಆಗಿದೆ. ಯೂಟ್ಯೂಬ್ಲಿ ಇಷ್ಟೊಂದು ಮಾಡೋಕ್ಕಾಗಲ್ಲ, ಬಟ್ ಫೇಸ್ಬುಕ್ಕಲ್ಲಿ ಆಗಿದೆ. ಆ್ಯಂಡ್ ನಮ್ಮ ಫೇಸ್ಬುಕ್ ಅಂತ ಇದ್ದೀನಿ. ವಾಟ್ಸಪ್ಪಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಿದ್ರು. ಬನ್ನಿ. ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ಅರ್ಧ ಗಂಟೆ ಆಯಿತು. ಅವರಿಬ್ಬರು ಮಾತ್ರ ಊಟ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ನಮ್ಮ ಮನೇಲಿ ಬಂದು ಮಾಡಿದ್ಮೇಲೆ ಆಮೇಲೆ ತಿನ್ನೋದು. ಬನ್ನಿ. ಇನ್ನೂ ಹೋಮ್ವರ್ಕ್ ಬರೋದಿದೆ. ಪುನಃ ರಾತ್ರಿ ಎಡಿಟಿಂಗ್ ಮಾಡೋದಿದೆ ಈ ವಿಡಿಯೋನ. ಇವತ್ತು ಅಷ್ಟೊಂದೇನಾಗಲಿಲ್ಲ ವೀಡಿಯೋ ಮಾಡೋದು. ಬಟ್ ಇದೇ ನನ್ನ ಡೈಲಿ ಲೈಫು. ನಾವು ಫಸ್ಟ್ ಹೇಳ್ತೀನಿ ನನ್ನ ಡೈಲಿ ರೊಟೀನ್ ಏನು ಅಂತ. ನಾನು ಕಂಟಿನ್ಯೂ ಇದೇನೇ ಮಾಡ್ತಿರೋದು. ನಿಮಗೆ ಬೋರ್ ಅನಿಸ್ಬೋದು ಈ ಥರ ಮಾಡ್ತಿದ್ದೀನಿ ಅಂತ. ಬಟ್ ನಾವು ದಿನ ಮಾಡೋದಿದ್ದೇನೆ. ಬೇಕಾದ್ರೆ ವೀಕೆಂಡಲ್ಲಿ ಎಲ್ಲಿಗಾರು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ನಮ್ಮ ಅಪ್ಪ ಅಮ್ಮ ಊಟ ಮಾಡ್ಕೊಬಂದರು ಕೋಡಿಮಳೆಯಿಂದ. ಈಗ ಹೋಮ್ವರ್ಕ್ ಬರೀತಿದೆ, ಬೇಗ ಬರೀಬೇಕು. 10:15 ಆಗಿದೆ ಟೈಮು, ಇನ್ನೂ ಕೂಡ ಊಟ ಮಾಡಿಲ್ಲ. ಅವರು ಅಲ್ಲಿ ಊಟ ಮಾಡ್ಕೊಬಂದ್ರಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಊಟ ಆಯಿತು, ನಮ್ಮ ಅಪ್ಪ ಅಮ್ಮಂದು. ಈಗ ನನ್ನ ತಂಗಿದು ಊಟ ಆಯಿತು, ಒಂದು ಸ್ವಲ್ಪ ಅನ್ನ ಸಾಂಬಾರು ಇತ್ತು. ಈಗ ನನಗೆ ಮಾತ್ರ ಬರೀ ಮ್ಯಾಗಿ ಮಾಡಿಕೊಡ್ತಿದ್ದಾರೆ. ತಿನ್ಕೊಂಡು ಈಗ ಬರ್ಕೊಬಿಡ್ತೀನಿ, ಆಮೇಲೆ ತಿನ್ನಬೇಕು. ಬನ್ನಿ ಗೈಸ್, ಈಗ ಬರ್ಕೊಳ್ಳೋದಿದೆ. ಕಾಪಿರೇಟ್ ಬರುತ್ತೆ, ಆಫ್ ಮಾಡು. ಕಾಪಿರೇಟ್ ಬಂದ್ಬಿಡುತ್ತೆ. ಇಲ್ಲೇನೆ ಕ್ಲಿಯರ್ ಮಾಡ್ಬೋದು.
ಯೂಟ್ಯೂಬ್ಲೇನೋ ಕಾಪಿರೈಟ್ ಕ್ಲಿಯರ್ ಮಾಡ್ಬೋದು, ಫೇಸ್ಬುಕ್ಲಿ ಮಾಡೋಕ್ಕಾಗಲ್ಲ, ಕಾಪಿರೈಟ್ ಡಿಲೀಟೇ ಮಾಡಬೇಕಾಗುತ್ತೆ. ಬನ್ನಿ ಗೈಸ್ ಬರ್ಕೊಡೋಣ. ಇಲ್ಲಿ ನೋಡಿ ಗೈಸ್, ಇದೊಂದು ನನ್ನ ತಂಗಿದು ಸೆನ್ಸ್ ಆಫ್ ಸ್ಕೂಲ್ದು ಹಳೆ ಫೋಟೋ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅನಿಸುತ್ತೆ. ಇಲ್ಲಿ ನನ್ನ ತಂಗಿ ಕೂತಿರೋದು. ಎಲ್ಲ ವೈಟ್ ಬಟ್ಟೆ ಹಾಕೊ ಬಂದಿದ್ರೆ, ಇವಳೇ ಬೇರೆ ಬಟ್ಟೆ ಹಾಕೊ ಬಂದವಳೆ. ವೈಟ್ ಬಟ್ಟೆ ಇರಲಿಲ್ಲ ಅನಿಸುತ್ತೆ ಅವಾಗ. ಇವಾಗ ಸಂಜೆ ಸಫಲ್ಲಿ ಎಷ್ಟು 5ನೇ ಕ್ಲಾಸ್ ತನಕ ಓದೋದ್ಲು, ಇಲ್ಲ 3ನೇ ಕ್ಲಾಸ್ ತನಕ, ಪುನಃ 4-5 ಸೇವಾ ಭಾರತಿಲಿ ಓದ್ಲು, ಪುನಃ ಇವಾಗ ಸಂಜೆ ಸಫಲ್ಲೇ ಓದ್ತಿದ್ದಾಳೆ. ಬನ್ನಿ ಈಗ ಮ್ಯಾಗಿ ತಿನ್ನೋಣ. ಓಕೆ ಫ್ಯಾಮ್, ಸೊ ಫೈನಲಿ ಮ್ಯಾಗಿ ಆಗಿದೆ. ಬೆಳಗ್ಗೆ ಎದ್ದು ಒಂದು ಮ್ಯಾಕ್ಸ್ ಹೋಮ್ವರ್ಕ್ ಮಾಡೋದಿದೆ, ಬೆಳಗ್ಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಬನ್ನಿ, ಬೇಗ ಬಿಸಿ ಬಿಸಿಯಾಗಿದೆ, ತಿನ್ಕೊಂಡು ಮನಿಕೋಬೇಕು. ಟೈಮ್ ಬಂದು 10:25 ಆಗಿದೆ. ಫ್ಯಾಮ್, ಸೊ ಫೈನಲಿ ನಾನು ನೆನ್ನೆ ಊಟ ಮಾಡ್ಕೊಂಡು ಹಂಗೆ ಮನಿಕೊಂಡೆ. ಆ್ಯಂಡ್ ಇವಾಗಿದ್ದು ಫ್ರೆಶಪ್ ಆಗಿ ಒಂದು ಹೋಮ್ವರ್ಕ್ ಬರೀತಿದೆ, ಬರ್ದಾಯಿತು ಅದನ್ನು. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಟುಮಾರೋ ಅಂದರೆ ನಾಳೆ. ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫೇಸ್ಬುಕ್ಕಲ್ಲೂ.